ಹಾಯ್ ಫ್ರೆಂಡ್ಸ್, ಇದು ಕೃಷಿರಾಜ್ TP07C ಅಂತೇಳಿ ಸ್ಟಾರ್ಟರ್. ಈ ಮಾಡೆಲಲ್ಲಿ ಕನೆಕ್ಷನನ್ನು ನಾವು ಮೇಲ್ಭಾಗದಿಂದ ಕೊಡ್ತೀವಿ. ಮೇಲ್ಭಾಗದಿಂದ ROB ಕನೆಕ್ಷನ್ನ ಕೊಡ್ತೀವಿ. ಕೆಳಭಾಗದಿಂದ ಲೋಡ್ ವೈರ್ನ ಕೊಡ್ತೀವಿ, ಮೋಟ್ರ್ ವೈರ್ನ ಕೊಡ್ತೀವಿ ಕೆಳಭಾಗದಿಂದ. ಈಗ ಮ್ಯಾನ್ಯಲ್ ಸೆಟ್ಟಿಂಗ್ ಮತ್ತು ಆಟೋ ಸೆಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲು ಆಟೋ ಸೆಟ್ಟಿಂಗ್ ಮಾಡೋದು ನೋಡೋಣ. ಸೊ ಫಸ್ಟು ಮೈನ್ಸನ್ನು ಆಫ್ ಮಾಡಿ ಈ ಸೆಟ್ ಬಟನನ್ನು ಈಗ ಒತ್ತಿಡ್ಕೊಂಡ ತಕ್ಷಣ ಈಗ ಎಲ್ಲ ಆಲ್ ಇಂಡಿಕೇಟರ್ಸ್ ಆನ್ ಆಗ್ತದೆ. ಆನ್ ಆದ ತಕ್ಷಣ ಕೈ ಬಿಟ್ಬಿಟ್ರಾಯ್ತು. ಸೊ ಈಗ ವೋಲ್ಟೇಜ್ ಶೋ ಮಾಡ್ತಾ ಇದೆ, ವೋಲ್ಟೇಜನ್ನು ತೋರಿಸ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಈಗ ಮೋಟ್ರನ್ನ ಆನ್ ಮಾಡ್ತೀನಿ. ಈಗ ಆನ್ ಆಯಿತು. ಸೊ ಸೆಟ್ SPC ಅಂತ ತೋರಿಸ್ತದೆ. ಸೆಟ್ SPC, ಸೆಟ್ ಪಂಪ್ ಕರೆಂಟ್. ಸೊ ಅದೇ ಆಟೋ ಸೆಟ್ ಮಾಡ್ಕೊಳ್ಳುತ್ತೆ ಎಲ್ಲ, ಡ್ರೈ ರನ್ನು, ಓವರ್ಲೋಡು ಎಲ್ಲದನ್ನು ಆಟೋ ಸೆಟ್ ಮಾಡ್ಕೊಳ್ಳುತ್ತೆ. ಈಗ ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡೋದಾದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮ್ಯಾನ್ಯಲ್ ಸೆಟ್ಟಿಂಗಲ್ಲಿ ನೀವು ಸೆಟ್ ಬಟನನ್ನು 5 ಸೆಕೆಂಡ್ ಒತ್ತಿಡ್ಕೊಬೇಕು. ಸೆಟ್ ಅಂತ ಬಂದ ತಕ್ಷಣ ಕೈ ತೆಗೀರಿ. ಸೊ ಈಗ ಡ್ರೈ ಬರುತ್ತೆ. ಸೊ ಡ್ರೈ ಬಂದ ತಕ್ಷಣ ಸೆಟ್ ಬಟನ್ನ ಒತ್ತಿದ್ರೆ ಸೊ ಡ್ರೈನ ನೀವು ಮ್ಯಾನ್ಯಲಿ ಸೆಟ್ ಮಾಡ್ಬೋದು. ಡ್ರೈ ಬೈಪಾಸ್ ಇದೆ. ಸೊ 40-40 ಸೊ ಎಷ್ಟು ಆ್ಯಂಪ್ಸಿಗೆ ಬೇಕಾದ್ರೂ ನೀವು ಸೆಟ್ ಮಾಡ್ಬೋದು. ಸೊ ನಾನು ಡ್ರೈನ ಒಂದು 35 ಆ್ಯಂಪ್ಸಿಗೆ ಸೆಟ್ ಮಾಡ್ತೀನಿ. 10 ಮಾಡಲು ಓಕೆ, 10 ಆ್ಯಂಪ್ಸ್ ಸೆಟ್ ಮಾಡ್ತೀನಿ. ಅದು ಮೋಟ್ರ್ 12 ಆಗ್ತಿದ್ರೆ ಅಷ್ಟೇ. ನೀವು ಅಪಾಯ್ ಮಾಡಿ ಸುಳ್ಳ ಸುತ್ತಾಕಿ ಹೋಗ್ತಿರಲ್ಲ, ಈ ಕಡೆ ಹೋಗ್ತಿಲ್ಲ ನೀವು. ಈಗ 10 ಆ್ಯಂಪ್ಸ್ ಡ್ರೈ ರನ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ಸೆಟ್ ಬಟನ್ ಅಂದರೆ ACP ಅಂತ ಬರುತ್ತೆ, ಆಕ್ಸೆಪ್ಟ್ ಆಯಿತು. ಸೊ ನೆಕ್ಸ್ಟ್ ಓವರ್ ಎಲ್ನ ಸೆಟ್ ಬಟನ್ ಒತ್ತಿದ್ರೆ ಸೊ 40 ಆ್ಯಂಪ್ಸಲ್ಲಿದೆ ಅದು. ಸೊ ನಾನು ಅದನ್ನು 15 ಆ್ಯಂಪ್ಸ್ ಇಡ್ತಾಯಿದ್ದೀನಿ. ಡ್ರೈನ 10 ಇಟ್ಟಿದ್ದೀನಿ. ಇದನ್ನು 15 ಆ್ಯಂಪ್ಸಿಗೆ ಸೆಟ್ ಮಾಡ್ತಾಯಿದ್ದೀನಿ. ಮೋಟ್ರ್ 12 ಆ್ಯಂಪ್ಸ್ ಅಂತ ಹೇಳಿ ಈಗ 15 ಆ್ಯಂಪ್ಸಿಗೆ ಇದನ್ನು ನಾನು ಸೆಟ್ ಮಾಡ್ತೀನಿ. ಈಗ ಸೊ ಮೋಟರು 12 ಆ್ಯಂಪ್ಸ್ ಕರೆಂಟನ್ನು ತೊಗೊಳುತ್ತೆ. ಸೊ ನೆಕ್ಸ್ಟ್ SPP ಸೆಟ್ಟಿಂಗಲ್ಲಿ ನಮ್ಮದು ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೆ. ಸೊ ಇದನ್ನು ಸೆಟ್ ಮಾಡಿದ್ರೆ 60 ಇರುತ್ತೆ ಡಿಫಾಲ್ಟು. ಸೊ ಏನಾದರೂ ನಿಮಗೆ ಪದೇ ಮೋಟರ್ ಆಫ್ ಆಗ್ತಾಯಿದ್ರೆ SPP ಅಂತ ತೋರಿಸ್ತಾ ಇದ್ದರೆ ಸೊ ಆವಾಗ 60 ಇರೋದನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ, 100ಗೆ ಮಾಡ್ಕೊಳ್ಳಿ, 100ಗೆ ಮಾಡ್ಕೊಳ್ಳಿ. ಪದೇ ಏನಾದರೂ ವೋಲ್ಟೇಜ್ ತುಂಬ ಕಡಿಮೆ ಇದ್ದು ಇದಾದರೆ 100ಗೆ ಮಾಡ್ಕೊಳ್ಳಿ. ಹಂಡ್ರೆಡಿಗೆ ಮಾಡಿಕೊಂಡು ACP ಮಾಡ್ಕೊಳ್ಳಿ. ಸೊ SPP ಆವಾಗ ನಿಮಗೆ ಫಾಲ್ಟ್ ಬರಲ್ಲ. ಈಗ ಪವರ್ ಆನ್ ಟೈಮು ಡಿಫಾಲ್ಟ್ 40 ಸೆಕೆಂಡ್ಸ್ ಇರುತ್ತೆ. ಸೊ ಡಿಫಾಲ್ಟ್ 40 ಸೆಕೆಂಡ್ಸ್ ಇದೆ. ಸೊ ಆಕ್ಸೆಪ್ಟ್. ಸೊ ನೆಕ್ಸ್ಟ್ ಸೊ DRT ಡ್ರೈ ರನ್ ಟೈಮರ್. ಓಕೆ, ಮೋಟ್ರ್ ಆಫ್ ಆಗುತ್ತೆ. ಸೊ ಡ್ರೈ ರನ್ ಟೈಮ್ ಮೋಟ್ರ್ ಆಫ್ ಆದಾಗ ಆ ಟೈಮರ್ನ ಸೆಟ್ ಮಾಡಲಿಕ್ಕೆ ಇದು. ಸೊ ನಾನು ಆಫ್ ಮಾಡಿ ಇಟ್ಟಿದ್ದೀನಿ. ಬೇಕಂದರೆ ಟೈಮನ್ನು ಸೆಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ESC ಎಸ್ಕೇಪ್ ಅಂತ ಬಂದಾಗ ಇದನ್ನು ಸೆಂಟರ್ ಬಟನ್ ಪ್ರೆಸ್ ಮಾಡಿ. ಸೊ ಅವಾಗ ವೋಲ್ಟೇಜ್ ಶೋ ಮಾಡುತ್ತೆ. ಸೊ ದೆನ್ ವೋಲ್ಟೇಜ್ ಶೋ ಮಾಡಿದ ತಕ್ಷಣ ನೀವು ಮೋಟರ್ನ ಆನ್ ಮಾಡ್ಬೋದು. ಸೊ ದಿಸ್ ಇಸ್ ಮ್ಯಾನ್ಯಲ್ ಸೆಟ್ಟಿಂಗ್. ಓಕೆ.